ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಜೈ ಭೀಮ್, ಜೈ ಭೀಮ್. ಸ್ವಲ್ಪ ಜೋರಾಗಿ ಜೈ ಭೀಮ್ ಹೇಳಿ. ತಮಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ BJP ಸರ್ಕಾರ ಬಂದಾದಮೇಲೆ ನಮ್ಮ ರಾಜ್ಯದವರೇ ಒಬ್ಬರು ಕೇಂದ್ರದ ಮಂತ್ರಿ ಆಗಿದ್ದರು, ಅನಂತ್ ಕುಮಾರ್ ಹೆಗಡೆ ಅಂತ. ಅವ್ರು ಏನಂದರು, ನಾವು BJP ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲಿ ಕೂರಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಕ್ಕೆ ನೀವು ಅಲ್ಲಿ ಕೊಟ್ಟಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ. ಸೊ ನಮ್ಮ ಕರ್ತವ್ಯ ಆಗ್ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಹೇಳಿ ಜೋರಾಗಿ, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು, ನನ್ನ ಆತ್ಮೀಯ ಸ್ನೇಹಿತರಾದಂಥ ಶಾಸಕ ಆದಂಥ ಮಾಂತೇಶ್ ಕೋಜಲ್ಗಿ ಅವರೇ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯರಾದಂಥ ಶಾಸಕರಾದಂಥ ಆಸಿಫ್ ಸೇಠ್ ಅವರೇ, ಗ್ಯಾರಂಟಿ ಅಧ್ಯಕ್ಷ ಆದಂಥ ಮಾಂತೇಶ್ ಅವರೇ, ಸ್ಲಮ್ ಬೋರ್ಡ್ ಕಮಿಷನರ್ ಆದಂಥ ರಾಘವೇಂದ್ರ ಅವರೇ, AC ಆದಂಥ ಪರ್ವೀನ್ ಜೈನ್ ಅವರೇ, DSP ಆದಂಥ ವೀರಯ್ಯ ಅವರೇ, ತಹಸೀಲ್ದಾರ್ ಆದಂಥ ಹನುಮಂತ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರಿಂದ ಎಲ್ಲರೂ ಆತ್ಮೀಯರೇ. ಭಾಳ ವರ್ಷದಿಂದ ಕನಸಿತ್ತು, ಆ ಕನಸು ನೆನಸಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಭಾಳ ವರ್ಷದಿಂದ ಮಾಂತೇಶ್ ಕೋಜಲ್ಗಿ ಹೇಳ್ದಂಗೆ ಭಾಳ ವರ್ಷದಿಂದ ಕನಸಿತ್ತು, ಅದು ಕನಸು ಇವತ್ತು ಹಕ್ಕುಪತ್ರನ ಕಳೆದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇವತ್ತು ಆ ಕನಸನ್ನು ನೆನಸಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಟೋಟಲ್ ನನ್ನ ಅನಿಸಿಕೆ 2363 ಮನೆ 63 ಹಕ್ಕುಪತ್ರಗಳು ಬೈಲುಂಗಲಲ್ಲಿ ಕೊಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ 1664 ಹಕ್ಕುಪತ್ರನ ಆಲ್ರೆಡಿ ಕೊಟ್ಟಿದ್ದೀವಿ. ಭಾಳ ವರ್ಷದಿಂದ 729 ಹಕ್ಕುಪತ್ರಗಳು ಪೆಂಡಿಂಗ್ ಇತ್ತು. ಅದರಲ್ಲಿ ಇವತ್ತು 699 ಹಕ್ಕುಪತ್ರವನ್ನು ಇವತ್ತು ಕೊಡೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. 30 ಹಕ್ಕುಪತ್ರಗಳು ಪೆಂಡಿಂಗ್ ಇದೆ. ಅದು ಆದಷ್ಟು ಬೇಗ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಲಿ ತಮಗೆಲ್ಲ ಗೊತ್ತಿದ್ದಂಗೆ ವಸತಿ, ನಾನು ವಸತಿ ಮಂತ್ರಿ ಆದಮೇಲೆ ಅದಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತೇ ಇರ್ಬೋದು, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ನಮ್ಮ ಸ್ಲಮ್ ಬೋರ್ಡಲ್ಲೂ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿದ್ದವು. ಯಾವಾಗ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2015, 16, 17, 18 ಹಾಗೂ ಬೈಲುಂಗಲ್ಲೂ 2018 1,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದವು. ಅದು 2017, 18 ಸ್ಯಾಂಕ್ಷನ್ ಆಗಿತ್ತು. ಸ್ಲಮ್ ಬೋರ್ಡಲ್ಲಿ 1,80,253 ಮನೆ. ಅದೇ ಥರ ನಮ್ಮ ರಾಜೀವ್ ಗಾಂಧಿದಲ್ಲಿ AHP ಸ್ಕೀಮ್ ಅಂತೀವಿ, ಆಶ್ರಯ ಮನೆಗಳು ಅಂತೀವಿ. ಅದಕ್ಕೆ 47,860 ಮನೆಗಳು ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿತ್ತು. ಏನೇ ಹಿಂದಿನ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡ್ಗೂ ಮತ್ತು ರಾಜೀವ್ ಗಾಂಧಿಗೆ ಒಟ್ಟಾಗಿ 2,30,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದವು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. BJP 4 ವರ್ಷ ಸರ್ಕಾರ ಇತ್ತು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಬಡವ್ರ ಮನೆಗೆ GST ಹಾಕಿ 18% GST ಹಾಕಿ 1,32,000 ವಾಪಸ್ ತಗೊಳ್ತಾರೆ, ಕೊಡ್ತಾರೆ. 1.5 ಲಕ್ಷ ಕೊಡ್ತಾರೆ. ಹೆಸರೇನು? ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅದಕ್ಕೆ ಬಡವ್ರ ಮನೆಗೆ GST ಹಾಕಿ 1,32,000 ಹಿಂದೆಯಿಂದ ವಾಪಸ್ ತಗೊಳ್ತಾರೆ. ಭಾಳ ಸರ್ತಿ ನನ್ನ ಸದನದಲ್ಲಿ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ BJP ಸ್ನೇಹಿತರಿಗೆ, ಕೇಂದ್ರದಲ್ಲಿ BJPಯಲ್ಲಿ ನಿಮ್ಮದೇ ಸರ್ಕಾರ ಇದೆ, ದಯಮಾಡಿ ಹೇಳಿ ಸರ್, ಬಡವ್ರ ಮನೆಗೆ GST ಹಾಕೋದು ಬೇಡ, ಪಾಪ ಬಡವ್ರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಹೇಳಿ, ಸರ್ಕಾರ ನಿಮ್ಗೆ ಹೇಳಿ ನಿಮ್ಮದೇ ಸರ್ಕಾರ ಇದೆ, ಆ GST ಕೊಡೋದು ಬೇಡ ಅಂತ ಮಾಡಿ ಸರ್ ಅಂತ ಭಾಳಷ್ಟು ಜನ BJP ಮುಖಂಡರು ಕೇಳಿದ್ದೀನಿ. ಅವ್ರು ಬರೋ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಅವ್ರು ಇನ್ನೂ ಮಾಡಿಲ್ಲ. 7.5 ಲಕ್ಷ ಮನೆ ಕಾಸ್ಟ್ ಆಗ್ತದೆ. ಅದು ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ, ರಾಜ್ಯ ಸರ್ಕಾರದಿಂದ ಜನರಲ್ಗೆ 1.5 ಲಕ್ಷ ಕೊಡ್ತೀವಿ, SC STಗೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತಗೊಂಡ್ರೆ ನಾವು 3 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4 ಲಕ್ಷ ಬೆನಿಫಿಷರಿ ಕಟ್ಟಬೇಕಾಗ್ತದೆ.
ಮಹಂತೇಶ್ ಕೋಜಲ್ಗಿ ಅವ್ರು ಹೇಳ್ದಂಗೆ ನಾವು ಭಾಳ ಪ್ರಯತ್ನ ಮಾಡಿದ್ವಿ. ನಾವು ಈ ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅವ್ರು ಏನಾರು ಮಾಡಿ ಬ್ಯಾಂಕಿಂದ ಲೋನ್ ಮಾಡಿಬಿಟ್ಟು ಲೋನ್ ಟೈಪ್ ತೊಗೊಂಡು ನಾವು ಮನೆಗಳು ಕಂಪ್ಲೀಟ್ ಮಾಡೋವಂಥ ನಮ್ಮ ಒಂದು ಚಿಂತನೆ ಇತ್ತು. ನಮ್ಮ ಸರ್ಕಾರ ಬಂದಾದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ 2,30,000 ಮನೆಗಳಿಗೆ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿದ್ದು 9,500 ಕೋಟಿದಲ್ಲಿ ಬರೀ 310 ಕೋಟಿ ಕೊಟ್ಟಿದ್ರು. ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟವ್ರೆ. ಆದಮೇಲೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ ಎಲ್ಲ ಬೀದಿಯಲ್ಲಿದ್ದು ಎಲ್ಲ ಕಡೆ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು. ನನ್ನ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನನ್ನ ಭರವಸೆ ಮೇಲೆ ನನ್ನ ವಸತಿ ಮಂತ್ರಿ ಮಾಡಿದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗೆ ಹೇಳೋದಿದ್ದು ಏನಕ್ಕೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಗ್ಯಾರಂಟಿಗಳಿಗೆ 55,000 to 60,000 ಕೋಟಿ ಆಗ್ತದೆ. ಎಷ್ಟಾಗ್ತದೆ? 55,000 to 60,000 ಕೋಟಿ ಆಗ್ತದೆ. 60,000 ಕೋಟಿದಲ್ಲಿ ನಾನು ಹೆಂಗಿದ್ದು 9,500 ಕೋಟಿ ಮನೆ ಮುಖ್ಯಮಂತ್ರಿಗೆ ಕೇಳೋದು ಏನಕ್ಕೆ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ, ಇದು ಹೆಂಗಪ್ಪ ಕೇಳೋದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಜನ ಪಾಪ ಬೀದಿಯಲ್ಲಿದ್ದಾರೆ ಸರ್, ನಾವೇ ಸರ್ಕಾರ ವತಿಯಿಂದ ನಾವೇ ಕಟ್ಕೊಡ್ಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಕಣೋ, ಬಡವರು ಅದು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಹಾಗಾಗಿ ಎಷ್ಟನ್ನ ಕಷ್ಟ ಆಗಲಿ ಎಷ್ಟನ್ನ ತೊಂದರೆ ಆಗಲಿ ಆ 4 ಲಕ್ಷನ ಸರ್ಕಾರ ವತಿಯಿಂದ ಕೊಡ್ತೀನಂತ 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡೋದಕ್ಕೆ 36,790 ಮನೆ ಕೊಟ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಏನಕ್ಕೆ ಜನತಾದಳ ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವರು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಮಾಡ್ಬೋದಾಗಿತ್ತು. ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ. ಮತ್ತೆ ಆ ಟೈಮಲ್ಲಿ BJP ಸರ್ಕಾರದಲ್ಲಿ ಮತ್ತು ಜನತಾದಳ ಸರ್ಕಾರ ಇರೋ ಟೈಮಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ. ಆ ಟೈಮಲ್ಲಿ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದು ಮಾಡ್ಬೋದಾಗಿತ್ತು. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ವಿ 5 ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ. ತಮಗೆಲ್ಲ ಗೊತ್ತಿರೋದೇ ವಿಚಾರ. ಯಾವುದಪ್ಪ? ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ವಿ. 2,000 ಬರ್ತಾ ಇದೆಯಲ್ಲೋ? ಹೇಳ್ಮ ಎತ್ತಿ ಕೈ, ಯಾರು ಬರ್ತಾ ಇದೆ ಕೈ ಎತ್ತಿ ಅಂದರೆ ಎಲ್ಲರಿಗೂ ಬರ್ತಾ ಇದೆ ಅಂತ ಆಯಿತು. ಆಮೇಲೆ ಎಲ್ಲ ನಮ್ಮ ಹೆಣ್ಮಕ್ಳು ಎಲ್ಲಿ ಬೇಕಾದರೆ ಕರ್ನಾಟಕ ರಾಜ್ಯದಲ್ಲಿ ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು. ಅಡ್ಡಾಡ್ತಾ ಇದ್ದೀರಿಲ್ಲ? ಕೈ ಎತ್ತಮ್ಮ. ನೀವೆಲ್ಲ ನೀವು ಎತ್ತಂಗಿಲ್ಲ, ಗಂಡು ಮಕ್ಕಳು ಇಲ್ಲ, ನೀವೆಲ್ಲ ಹೆಣ್ಮಕ್ಳು ಎತ್ತಬೇಕು. ಅವ್ರಿಗೆ ತಾನಮ್ಮ ಈ 5 kg ಅಕ್ಕಿ ಇದ್ದಿದ್ದು 10 kg ಅಕ್ಕಿ ಕೊಡ್ತೀವಂತ ಘೋಷಣೆ ಮಾಡಿದ್ವಿ. ಕೊಡ್ತಾ ಇದ್ದೀವಿಲ್ಲ, 5 kg ಅಕ್ಕಿ ಕೊಡ್ತಾ ಇದ್ದೀವಿ, 5 kg ದುಡ್ಡನ್ನು ಹಾಕೊಂಡು ಹಾಕ್ತಾ ಇದ್ದೀವಿ. ಈಗ ಅದೇ 5 kg ದುಡ್ಡು ಜನನೇ ಸಾಕು, 5 kg ನಮಗೆ ಸಾಕು, ದುಡ್ಡು ಕೊಡಿ ಅಂತ ಹೇಳ್ತಾ ಇಷ್ಟು ದಿನ ನಾವು ದುಡ್ಡು ಹಾಕ್ತಾ ಇದ್ದೀವಿ. ಈಗ 5 kg ದುಡ್ಡು ಏನಿದೆ ಅದಕ್ಕೆ ಬೇರೆ ಪದಾರ್ಥ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಡಿಪ್ಲೊಮಾ ಹೋಟೆಲ್ಗೆ 1,500 3,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಅದ್ರ ಜೊತೆಯಲ್ಲಿ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ. ಕೊಡ್ತಾ ಇದ್ದೀವಿ ಇಲ್ಲ? ಇದು 5 ಗ್ಯಾರಂಟಿಯನ್ನು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ವಿ ನಾವು. 6ನೇ ಗ್ಯಾರಂಟಿ ಅಂತ ನಾವು ಯಾವುದೂ ಘೋಷಣೆ ಮಾಡಿಲ್ಲ. ಮನೆಗಳು ಫ್ರೀ ಕೊಡ್ತೀವಿ ಅಂತ ಘೋಷಣೆ ಮಾಡಿಲ್ಲ. ಏನಕ್ಕಂದರೆ ತಾವು ವ್ಯತ್ಯಾಸ ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ BJPಗೆ ಮತ್ತು ಜನತಾದಳಕ್ಕೆ ವ್ಯತ್ಯಾಸ ಇಷ್ಟಿದೆ ಅಂತೇಳಿ ಮಾತು ತಕ್ಕಂಗೆ ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇದೇ ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ 55,000 to 60,000 ಕೋಟಿ ಆಗ್ತದೆ, ಇವ್ರು ಬರೀ ಇವ್ರು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಇದು 5 ಗ್ಯಾರಂಟಿಯನ್ನು ಜಾರಿ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಇದು 6ನೇ ಗ್ಯಾರಂಟಿ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾವುದೋ ಸ್ಲಮ್ ಹೊಡೆದು ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ. ನಾವು ಈ ಥರ ಬಡವ್ರು ಮನೆ ಕೊಡ್ತೀವಿ ಅಂತ ಬರೀ ಬಡವ್ರು ಬೀದಿದಲ್ಲಿದ್ದಾರೆ ಜನ ಅಂತ ಹೇಳ್ಬಿಟ್ಟು ಬಡವ್ರ ಬಗ್ಗೆ ಕಾಳಜಿ ಕಾಣಲಿಕ್ಕೆ ಮನೆ ಸಿದ್ದರಾಮಯ್ಯ ಅವರು ಕೊಡಬೇಕಂತ ತೀರ್ಮಾನ ಮಾಡಿ ಹೋದ ವರ್ಷ 24 36,789 ಮನೆ ಕೊಟ್ಟಿದ್ದೀವಿ. ಇದೇ ತಿಂಗಳಲ್ಲಿ ನವೆಂಬರಲ್ಲಿ ಇನ್ನು 42,345 ಮನೆಗಳು ಕೊಡಬೇಕಾಗಿತ್ತು. ನಾವು ಹೋಗಿ ದಿಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಹೋಗಿ ಮಾನ್ಯ ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಭೇಟಿ ಮಾಡಿದ್ವಿ. ಈ ಆಹ್ವಾನವನ್ನು ಕೊಟ್ಟಿದ್ದೀವಿ ಕಾರ್ಯಕ್ರಮ ಬರಬೇಕಂತ. ಮಾನ್ಯ ರಾಹುಲ್ ಗಾಂಧಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಗೂ ಈ ಕಾರ್ಯಕ್ರಮ ಬರಬೇಕಂತ ಅವ್ರು ತೋರಿಸಿ ಎಲ್ಲ ಥರ ಫೋಟೋಗ್ರಾಫ್ ಎಲ್ಲ ತೋರಿಸಾದ್ಮೇಲೆ ಮಾನ್ಯ ರಾಹುಲ್ ಗಾಂಧಿ ಅವರು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಂದರೆ, ಇಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀರಾ, ಈಗ ಹೆಂಗೋ ನಾವು ನವೆಂಬರಲ್ಲಿದ್ದೀವಿ, ಹೊಸ ವರ್ಷ ಡಿಸೆಂಬರಲ್ಲಿ ಕೊಡಿ ಅಂದಿದ್ದಕ್ಕೆ ಬರೋ ಜನವರಿಯಲ್ಲಿ 24ನೇ ತಾರೀಕಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆಗಳು ಕೊಡ್ತಾ ಇದ್ದೀವಿ.
ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ನನ್ನ ಅನಿಸಿಕೆ ನಮ್ಮ ಇಲ್ಲೇ ಬೈಲುಂಗಲಲ್ಲೂ ಟೋಟಲ್ 1,000 ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ 780 ಮನೆಗಳು 780 ಮನೆಗಳು ಕಂಪ್ಲೀಟ್ ಸ್ಟೇಜಲ್ಲಿದೆ. 400 ಮನೆನೂ 380 ಮನೆಗಳು ಆ ಥರ್ಡ್ ಸ್ಟೇಜಲ್ಲಿ ಕೊಡಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಅಂದರೆ ವ್ಯತ್ಯಾಸ ನೋಡಿ, ಯಾವತ್ತನ ಬಿ ಜೆ ಪಿಯವರು ಸಾಧನೆಯನ್ನು ಹೇಳಿದಾರ? ಬಿ ಜೆ ಪಿಯವರು ಯಾವತ್ತನ ಕಾಂಗ್ರೆಸ್ ಪಕ್ಷದ ತಾವು ಇತಿಹಾಸ ತೆಗೀರಿ, ಯಾವ ಚುನಾವಣೆ ಬರ್ತದೆ ಜನಗಳು ಮುಂದೆ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಮ್ಮ ಮತ ಕೇಳ್ತೀವಿ. ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದರು, ಇಂಥ ಭಾಗ್ಯಗಳು ಕೊಟ್ಟರು, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಾಧನೆಯನ್ನು ತೋರಿಸಿ ನಮ್ಮ ಮತ ಕೇಳ್ತೀವಿ. ಯಾವತ್ತನ ಬಿ ಜೆ ಪಿಯವರು ಸಾಧನೆ ತೋರಿಸಿದಾರೇನ್ರಿ? ಯಾವತ್ತನ ಒಂದಿನ ಸಾಧನೆ ಬರೀ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ. ಅಲ್ಪಸಂಖ್ಯಾತರು ಭಾಳ ಜನ ಹಿರಿಯವರು ಗುರುಗಳು ಕೂತಿದ್ದಾರೆ. ನಮ್ಮ ಇಸ್ಲಾಂ ಧರ್ಮದಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ. ನಮಗೆ ಇಸ್ಲಾಂ ಧರ್ಮದಲ್ಲಿ ನಮಗೆ ಜಾತಿ ಭೇದ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಪೈರ್ ರಖ್ನಾ, ಹಿಂದಿ ಹೈ ಹಮ್ ಹಿಂದೂಸ್ತಾನ್ ಹಮಾರಾ, ಶಹರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ನಮ್ಮ ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು ಅಂತ ಜಾತಿ ಭೇದ ಮಾಡಿ ಅಂತ ಎಂದೂ ಹೇಳ್ಕೊಟ್ಟಿಲ್ಲ ನಮಗೆ. ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಹೇಳೋದ ಅರ್ಥ ಏನಂದರೆ ನಮ್ಮ ಸಾಧನೆಯನ್ನು ತೋರಿಸಿ ಅಂಥವ್ರನ್ನ ಬಿ ಜೆ ಪಿ ಹೋಗಿ ಸುಳ್ಳು ಹೇಳಿ ಹಿಂದೂ ಮುಸಲ್ಮಾನ್ ಜಾತಿ ಭೇದ ಮಾಡ್ತವ್ರನ್ನ ನೀವೆಲ್ಲ ದಯಮಾಡಿ ಮತ ಕೊಡ್ತೀರಾ? ದಯಮಾಡಿ ಇದೆಲ್ಲ ಚಿಂತನೆ ತಾವೆಲ್ಲ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೆ ಶ್ರೇಷ್ಠ ಅದ. ಅದ್ರ ಜೊತೆ ಇದೊಂದೇ ಇಲ್ಲ, 9 ವರ್ಷ ಹೊರಕೊಟ್ಟು ಇದೊಂದೇ ಇಲ್ಲ. ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ ಬೆಂಗಳೂರಲ್ಲಿ ನನ್ನ ಅನಿಸಿಕೆ ಭಾಳ ಜನ ಬೆಂಗಳೂರು ಹೋಗಿದ್ದೀರಾ? ಬೆಂಗಳೂರು ಸಿಟಿ ಯಾರು ಹೋಗಿದ್ದೀರಾ? ಕೈ ತೋರಪ್ಪ. ಬೆಂಗಳೂರಿಗೆ ಎಷ್ಟು ಜನ ಹೋಗಿದ್ದೀರಾ? ನೀವೇ ಇನ್ನು ಹೆಣ್ಮಕ್ಳದಲ್ಲಿ ಎಷ್ಟು ಜನ ಹೋಗಿದ್ದೀರಮ್ಮ? ಬೆಂಗಳೂರು ಎಷ್ಟು ಎತ್ತರದಲ್ಲಿ ಬಂದಿದೆ ತಮಗೆಲ್ಲ ಗೊತ್ತಿದೆ. ಬೆಂಗಳೂರು ಎಷ್ಟು ಎತ್ತರ ಬಂದಿದೆ ಅಂತ ತಮಗೆಲ್ಲ ಗೊತ್ತಿದೆ. ಈಗ ನನ್ನ ಅನಿಸಿಕೆ ಬೆಂಗಳೂರು ಸಿಟಿಯಲ್ಲೇ 1.5 ಕೋಟಿ ಜನಸಂಖ್ಯೆ ಆಗಿದೆ ಬೆಂಗಳೂರು ಸಿಟಿಯ. ಆ ಹಿನ್ನೆಲೆಯಲ್ಲಿ ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2014ರಲ್ಲಿ 1028 ಎಕರೆ ರಾಜೀವ್ ಗಾಂಧಿಗೆ ನಮ್ಮ ಜನ ಹ್ಯಾಂಡ್ ಓವರ್ ಮಾಡಿದ್ರು. ಒಂದು ಸ್ಕೀಮನ್ನು ತಂದರು, 1 lakh ಸ್ಕೀಮ್ ಅಂದ. ಏನಕ್ಕಂದರೆ ಬೆಂಗಳೂರು ಸಿಟಿದಲ್ಲಿ ಆಟೋ ಚಾಲಕರು, ಬೀದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರು ಜಾಸ್ತಿ ಇದ್ದಾರೆ. ಅವ್ರಿಗೂ ಒಂದು ಸ್ವಂತ ಮನೆ ಆಗಬೇಕಂತ ಹೇಳ್ಬಿಟ್ಟು 1028 ಎಕರೆ ನಮ್ಮ ರಾಜೀವ್ ಗಾಂಧಿಗೆ 2016ರಲ್ಲೇ ನಮಗೆ ಹ್ಯಾಂಡ್ ಓವರ್ ಮಾಡಿದ್ರು ಸರ್ಕಾರ ವತಿಯಿಂದ. ಅವ್ರಿಗೆ ಬಡವರು ಮನೆ ಕಟ್ಟಿಕೊಡ್ಬೇಕು ಅಂತ ಹೇಳ್ಬಿಟ್ಟು 6 ಲಕ್ಷನ ನಿಗದಿ ಮಾಡೋದು. ರೇಟ್ ಎಷ್ಟು? 6 ಲಕ್ಷ ನಿಗದಿ ಮಾಡಿದ್ರು. ಅದು ಕೇಂದ್ರ ಸರ್ಕಾರದಿಂದ 1 ಲಕ್ಷ ಕೊಡ್ತಾಯಿದ್ರು, ರಾಜ್ಯ ಸ್ಟೇಟ್ ಗೌರ್ಮೆಂಟಿಂದ 2 ಲಕ್ಷ ಕೊಡ್ತಾಯಿದ್ರು. ಬರೀ ಅವ್ರು 2.5 ಲಕ್ಷ ಕೊಟ್ಟರೆ ಅವ್ರಿಗೊಂದು ಸ್ವಂತ ಮನೆ ಆಗೋ ಒಂದು ಸ್ಕೀಮನ್ನು ಮನೆ ಸಿದ್ದರಾಮಯ್ಯ ತಂದಿದ್ರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿ ಜೆ ಪಿ ಸರ್ಕಾರದಲ್ಲಿ 2021ರಲ್ಲಿ ಮನೆ ಬಸವರಾಜ ಬೊಮ್ಮಾಯಿಯವರು ರಿವ್ಯೂ ಮೀಟಿಂಗ್ ಮಾಡಿ ಏನು ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ 6 ಲಕ್ಷನ ನೇಟನ್ನು ನಿಗದಿ ಮಾಡಿದರು. ಅದಕ್ಕೆ ಬಿ ಜೆ ಪಿ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿಯವರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು 11,20,000 ಮಾಡಿಬಿಟ್ರು. 6 ಲಕ್ಷ ಇಲ್ಲಿ, 11,20,000 ಇಲ್ಲಿ, ಅಂದರೆ ಈಕ್ವಲ್ ಟು ಡಬಲ್. ಅಂದರೆ ಎಷ್ಟು ಬಡವ್ರ ಬಗ್ಗೆ ಕಾಲೇಜ್ ಇದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮಾಧ್ಯಮ ಸ್ನೇಹಿತರು ನಾನು ಮನವಿ ಮಾಡೋದು, ಮಾಧ್ಯಮ ಸ್ನೇಹಿತರು ಅವ್ರ ಬಗ್ಗೆ ಪ್ರಚಾರ ಕೊಡ್ತಾರೆ ಬಿ ಜೆ ಪಿ ಅವರಿಗೆ. 6 ಲಕ್ಷ ಇರಲಿ, 11,20,000 ಇರಲಿ. ಹಾಗಾಗಿ 11,20,000 ಮಾಡಿದ್ರು ಎಲ್ಲ ಮನೆಗಳು ಕಂಪ್ಲೀಟ್ ಆಗೋದು. ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನನ್ನ ಮಗನ ಕೇಳಿದ್ರು, ನನ್ನ ಕನಸಿತ್ತು, ಅದು ಕನಸು ಏನು ಇಟ್ಕೊಳೋ 1 lakh ಹೌಸಿಂಗ್ ಸ್ಕೀಮಲ್ಲಿ ಯಾವ ಸ್ಟೇಜಲ್ಲಿದೆ ಅಂತ. ಮನೆ ಮುಖ್ಯಮಂತ್ರಿಗೆ ನಾನು ಮಾಹಿತಿ ಕೊಟ್ಟೆ. ಸರ್, ತಾವಿರುವಾಗ ಒಂದು 6 ಲಕ್ಷ ಅಂತ ರೇಟನ್ನು ನಿಗದಿ ಮಾಡಿದ್ವಿ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ 3 ಲಕ್ಷ ಬರ್ತಾಯಿತ್ತು. ಬರೀ 2.5 ಲಕ್ಷ ಕೊಟ್ಟರು ಅವ್ರು ಮನೆ ಆಗೋದು. ಬಿ ಜೆ ಪಿ ಸರ್ಕಾರದಲ್ಲಿ ಮನೆ ಬಸವರಾಜ ಬೊಮ್ಮಾಯಿಯವರು 11,20,000 ಮಾಡಿ ಅವ್ರು 8.5 ಲಕ್ಷ ಕೊಡೋಕ್ಕಾಗ್ತದೆ ಸರ್, ಬಡವ್ರಿಗೆ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಅಂತ ಹೇಳಿದೆ. ಇಲ್ಲೆಲ್ಲ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಒಂದು ಕೆಲಸ ಮಾಡು, 1 ಲಕ್ಷ ರೂಪಾಯಿ ಸರ್ಕಾರ ವತಿಯಿಂದ ಕಡಿಮೆ ಮಾಡು, ಬ್ಯಾಂಕಿಂದ ಲೋನ್ ತೊಗೊಂಡು ಅವ್ರು 2.5 ಲಕ್ಷನೇ ಕಟ್ಟಬೇಕು, ಬ್ಯಾಂಕಿಂದ ಲೋನ್ ತೊಗೊಂಡು ಅವ್ರ ವ್ಯವಸ್ಥೆನ ಮಾಡು ಅಂತ ಮನೆ ಮುಖ್ಯಮಂತ್ರಿಗಳು ನನಗೆ ಸೂಚನೆ ಕೊಟ್ಟರು. ನಾನು ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅವ್ರನ್ನ ಕರೆದು 16 ಮೀಟಿಂಗ್ ಮಾಡಿದೆ. 16 ಮೀಟಿಂಗ್ ಮಾಡಿದ್ಮೇಲೆ ಯಾರು ಬ್ಯಾಂಕ್ ಅವರು ಮುಂದೆ ಬಂದಿಲ್ಲ. ಕಾರಣ ಏನಕ್ಕೆ ಮುಂದೆ ಬಂದಿಲ್ಲ ಅಂದರೆ, ಪಾಪ ಬಡವರು ಎಲ್ಲ ಒಂದು ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ, ವೆಹಿಕಲ್ಗೋ ಮತ್ತೊಂದಿಗೋ ಯಾವುದೋ ಒಂದು ಲೋನ್ ತೊಗೊಂಡಿರ್ತಾರೆ. ಅವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಸಿಬಿಲ್ ಸಿಗ್ತಾ ಇಲ್ಲ ಕಾರಣಕ್ಕೆ ಯಾರು ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಮುಂದೆ ಬಂದಿಲ್ಲ. ಏನಕ್ಕೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ 6-7% ಆಗ್ತದೆ. ಅವಾಗ ಬರೀ ಅವ್ರು 5,000 EMIನ ಕಟ್ಟಬೇಕಾಗ್ತದೆ ತಿಂಗಳಿಗೆ. ಈಗ ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ 11-12% ಆಗ್ತದೆ. ಆದರೆ EMI ಏನಾಗ್ತದೆ,
5,000 ಇದ್ದಿದ್ದು 8,500 ರೂಪಾಯಿ ಆಗ್ತದೆ. ಬಡವರಿಗೆ ಕಷ್ಟ ಆಗ್ತದೆ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ, ಇಲ್ಲ ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರೂ ಮುಂದೆ ಬರ್ತಾ ಇಲ್ಲ, ಏನಕ್ಕಂದರೆ ಸಿಬಿಲ್ ಸಿಗ್ತಾ ಇಲ್ಲ ಬಡವ್ರಿಗೆ ಲೋನ್ ಕೊಡೋಕ್ಕೆ, ಹಾಗಾಗಿ ಯಾರೂ ಬರ್ತಾ ಇಲ್ಲ. ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಳ್ಬೇಕಾದ್ರೆ ಇಂಟ್ರೆಸ್ಟ್ ರೇಟ್ 11ರಿಂದ 100% ಇಂಟ್ರೆಸ್ಟ್ ರೇಟ್ ಇದೆ ಸರ್, ಹಾಗಾಗಿ ಹೆಂಗೆ ಮಾಡೋದು ಅಂತ. ಇಲ್ಲೆಲ್ಲ ಬಡವರು ದುಡ್ಡು ಕೊಡೋಕ್ಕಾಗಲ್ಲ, ಅವ್ರಿಗೆ ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ತೊಗೊಂಡು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡು. ಡಿಫ್ರೆಂಟ್ ಅಮೌಂಟ್ ಏನಿದೆ, ನ್ಯಾಷನಲೈಸ್ ಬ್ಯಾಂಕ್ ಇಂಟ್ರೆಸ್ಟ್ ಎಷ್ಟಿದೆ, ಬೆನಿಫಿಷಿಯರಿ ಅಷ್ಟೇ ಕಟ್ಟಲಿ, ಅಷ್ಟೇ ಕೊಡಲಿ. ಮಿಕ್ಕಿದ ಅಮೌಂಟ್ನ ಏನು ಮಾಡು ನೀನು, ನಾವು ಸರ್ಕಾರ ವತಿಯಿಂದ ಕೊಡುವ ಅಂತೇಳ್ಬಿಟ್ಟು ಕ್ಯಾಬಿನೆಟ್ಟಲ್ಲಿ ತಂದು 1,690 ಕೋಟಿ ಸರ್ಕಾರ ಒಪ್ಕೊಂಡು ನಾವು ಇಂಟ್ರೆಸ್ಟ್ ಅಮೌಂಟ್ ಕೊಡ್ತೀವಂತ. ಏನಕ್ಕಿದ್ದು ಬಿ ಜೆ ಪಿಯವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಏನಕ್ಕೆ ಜನತಾದಳವ್ರು ಸಾಧ್ಯ ಮಾಡಿ 6 ಲಕ್ಷ ಇದ್ದಿತ್ತು 11,20,000 ಮಾಡಿದ್ರೆ ಅವ್ರ ಬಡವ್ರ ಬಗ್ಗೆ ಅವ್ರ ಕಾಲೇಜ್ ಇದೆಯಾ? ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮಾಂತೇಶ್ ಕೋಜಲ್ಗಿ ಅವರು 5 ಬಾರಿ ಈಕ್ವಲ್, ನಾನೇ ಸೀನಿಯರ್ ಅಂತ ತಿಳ್ಕೊಂಡಿದ್ದೆ, ನನಗಿಂತ ಬೋಸ್ ಸೀನಿಯರ್ ಆಗಿಬಿಟ್ಟದನಪ್ಪ ಅವನು. 5 ಬಾರಿ ಅಂದರೆ ಸಮ ಆಗ್ತಾಯಿತ್ತು. ನಾನು 5 ಬಾರಿ MLA, ಅವರು 5 ಬಾರಿ MLA, ಅದ್ರ ಜೊತೆಲಿ ಒಂದು ಸತಿ MLC ಆಗಿದ್ದಾರೆ. ಅಂದರೆ ಸೀನಿಯರ್ ಆಗಲಿಲ್ಲ, ನಾನು ಜೂನಿಯರ್ ಆಗಿಬಿಟ್ಟೆ. ಅದೇ ಅವರು ನಮ್ಮ ಆಶೀಶ್ ಶೆಟ್ಟಿ ಹೇಳ್ದಂಗೆ ಅವ್ರ ಬಗ್ಗೆ ನನಗೆ ಭಾಳ ಹೆಚ್ಚಿನ ಪ್ರೀತಿ ಅವ್ರಿಗೆ. ಅವ್ರು ಯಾವತ್ತೂ ನನ್ನ ಕ್ಷೇತ್ರದ ಬಗ್ಗೆ ಬಂದು ಏನಾರು ಅವ್ರ ಕೆಲಸ ಹೇಳಿ, ಅವ್ರು ಯಾವ ಕೆಲಸನೂ ಇದುವರೆಗೂ ಇಲ್ಲ ಅಂದಿಲ್ಲ. ಕಾರಣ ಅಂದರೆ 5 ಬಾರಿ MLA ಆಗಿ ಅವ್ರು ಇರೋ ಸಿಂಪಲ್ ಸಿಟಿ ಇದೆಯಲ್ಲ, ಅದು ನೋಡಿ ಒಂದು ಸತಿನ MLA ಆದರೆ ಅವ್ರು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. 5 ಬಾರಿ ಸೀನಿಯರ್ಟಿನೂ MLA ಇದ್ದು ಒಂದು ಸಾಮಾನ್ಯ ಜನ ಹೆಂಗಿರ್ತಾರೆ ಆ ಥರ ಮಾಮೂಲಿ ಸಾಮಾನ್ಯ ಜನ ಹೆಂಗಿರ್ತಾರೆ ಹಂಗಿರ್ತಾರೆ. ನಾನು ಭಾಳ ಸತಿ ಹೇಳಿದ್ದೀನಿ, ಫೈಲ್ ಎಲ್ಲ ಇಟ್ಕೊಂಡು ಎಲ್ಲ ಇಲಾಖೆದಲ್ಲಿ ನನಗಂತೂ ಜೀವ ಹಿಂಡ್ಬಿಡ್ತಾರೆ. ನಾನು ಹೇಳ್ತೀನಿ, ಆಮೇಲೆ ನನ್ನಂತೂ ಏನೇನು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಆಮೇಲೆ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ಬೆಂಗಳೂರಲ್ಲಿ ಬಂದರೆ ಕೂರಲ್ಲ. ಆ ಕಚೇರಿಯಲ್ಲಿ ನೋಡಿ ಇವರೇ ಇರ್ತಾರೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಮೇಲೆ ಇವರೇ ಇರ್ತಾರೆ, PWDಗೆ ಹೋಗಿ ಇವರೇ ಇರ್ತಾರೆ, ನೀರಾವರಿಯಲ್ಲಿ ಹೋಗಿ ಇವರೇ ಇರ್ತಾರೆ, ಯಾವುದನ್ನ ಇಲಾಖೆ ಹೋಗಿ. ಒಂದಿನ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವ್ರು ಸಿಕ್ಕಾರೆ, ನಿನ್ಗೇನಕ್ಕಪ್ಪ ಟ್ರಾನ್ಸ್ಪೋರ್ಟ್ಗೆ ನಿನ್ಗೇನಪ್ಪ ಸಂಬಂಧ, ನನಗೆ ಬೇರೆ ನೀರಾವರಿ PWD ಎಲ್ಲ ಒಪ್ಕೊಳ್ತೀವಿ, ನೀರಿನ ವ್ಯವಸ್ಥೆ ಇರ್ತದೆ, ರಸ್ತೆ ವ್ಯವಸ್ಥೆ ಇರ್ತದೆ, ಇದ್ದಿರ್ತದೆ. ಟ್ರಾನ್ಸ್ಪೋರ್ಟ್ ನಿಂಗೇನಪ್ಪ, ಇಲ್ಲ ನನ್ನ ತಾಲೂಕಲ್ಲಿ ಬಸ್ಗಳು ಬೇಕಾಗ್ತದೆ, ಆ ಬಸ್ಗಳು ಕೇಳಕ್ಕೆ ಬಂದಿದ್ದೀನಿ ನಾನಂತ ಅಲ್ಲಿಡ್ತಾ. ಅಂದರೆ ಎಲ್ಲ ಇಲಾಖೆಯಲ್ಲಿ ಅಡ್ಡಾಡ್ತಾರೆ. ಅಸೆಂಬ್ಲಿ ಟೈಮಲ್ಲಿ ತಾವು ನೋಡಿರ್ಬೋದು, ಟಿ ವಿದಲ್ಲಿ ಭಾಳ ಜನ ನೋಡಿದ್ದೀರಾ. ಅಸೆಂಬ್ಲಿ ಟೈಮಲ್ಲಿ ಈ ಫೈಲ್ಗಳು ಇಟ್ಕೊಂಡು ಎಲ್ಲ ಸಂಬಂಧ ಮಂತ್ರಿಗಳು ತಾವ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಮೊನ್ನೆ ಹೋದ ಅಸೆಂಬ್ಲಿಲಿ ಕರೆದು ಹೇಳಿದೆ, ಅಣ್ಣ ಇಷ್ಟೆಲ್ಲ ಏನಕ್ಕೆ ಇದು ಮಾಡ್ತಾಯಿದ್ದಿ, ಇನ್ನೂ 5 ವರ್ಷ ಕಾಲ ಇದೆಯಪ್ಪ, ಹೋದ ವರ್ಷ ಹೇಳಿದ್ದಾನು, ಇನ್ನು 4 ವರ್ಷ ಟೈಮ್ ಇದೆ, ಇನ್ನು ಏನಕ್ಕೆ ಅಷ್ಟು ಆತರ ಮಾಡ್ತೀಯಾ ಅಂತ. ಇಲ್ಲ ಅಣ್ಣ, ಜನ ನಂಬಿಟ್ಟು ನನ್ನ ಓಟ್ ಹಾಕಿ 5 ಬಾರಿ ಗೆಲ್ಸಿದ್ದಾರೆ, ಅವ್ರಿಗೆ ಋಣ ನಾನು ತೀರಿಸ್ಬೇಕಿಲ್ಲ, ನನ್ನ ಕೊನೆ ರಕ್ತ ಕೊಟ್ಟರು ಸಾಲದು, ನನ್ನ ಕ್ಷೇತ್ರದ ಜನದ ಕೆಲಸ ನಾನು ಮಾಡಬೇಕು, ಹಾಗಾಗಿ ನನ್ನ ಜನ ಆಯ್ಕೆ ಮಾಡಿದ್ದಾರೆ, ನಾನು ಅವ್ರಿಗೋಸ್ಕರ ಏನು ಮಾಡೋದು ಕಡಿಮೆ ಅಂತ ಪಾಪ ಎಲ್ಲ ಕಡೆ ಅಡ್ಡಾಡಿ ನಮ್ಮ ತಾಲೂಕಿನ ಕೆಲಸನ ಮಾಡ್ತಾರೆ. ನನಗಿಂತ ಹೆಚ್ಚಾಗಿ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದ್ರ ಜೊತೆ ನನ್ನ ಇಲಾಖೆಯಲ್ಲಿ ಹೊಸ ಅಲ್ಪಸಂಖ್ಯಾತರಲ್ಲಿ ಕನಿಷ್ಠ ನನ್ನ ಅನಿಸಿಕೆ ಹೋದ್ಸತಿನೂ 5 ಕೋಟಿ ಕಾಲೋನಿ ಡೆವಲಪ್ಮೆಂಟ್ ಅಂತ 5 ಕೋಟಿ 10 ಕೊಟ್ಟಿದೆ. ಅದ್ರ ಜೊತೆಯಲ್ಲಿ 5 ಕೋಟಿನ 10 ಕೋಟಿ ಕೊಟ್ಟಿದ್ದಾನ ಮಂತೇಶಣ್ಣ, 5 ಕೋಟಿ ಕೊಟ್ಟಿದ್ದೀನಿ. ಇನ್ನು 5 ಕೋಟಿ ಕೊಡ್ತಾ ಇದ್ದೀನಿ, ಆದೇಶ ರೆಡಿ ಮಾಡಿದ್ದೀನಿ, ಅಸೆಂಬ್ಲಿ ಆದಮೇಲೆ ಕೊಡ್ತೀನಿ. ಅದರ ಜೊತೆಯಲ್ಲಿ ಹೋದ್ಸತಿ ಚುನಾವಣೆ ಟೈಮಲ್ಲಿ ನಾನು ಪ್ರಚಾರಕ್ಕೆ ಬಂದಿದ್ದೆ. ಪ್ರಚಾರಕ್ಕೆ ಬರುವಾಗ ನಮ್ಮ ಪೀರ್ ದಿಲಾವರ್ ದರ್ಗಾ ಅಂತ ಇದೆ, ತಾವು ಗೊತ್ತಿರ್ಬೋದು, ಪೀರ್ ದಿಲಾವರ್ ದರ್ಗಾ ಅಂತ ಇದೆ. ಆಗ ಪ್ರಚಾರ ಟೈಮಲ್ಲಿ ಆ ದರ್ಗಕ್ಕೆ ಅಣ್ಣ ನನ್ನ ಕರ್ಕೊಂಡೋಗಿದ್ದೆ, ದರ್ಶನ ಮಾಡೋಕ್ಕಂತ ಹೇಳ್ಬಿಟ್ಟು ನನ್ನ ಕರ್ಕೊಂಡೋಗಿದ್ರು. ಆ ಟೈಮಲ್ಲಿ ಏನಾಯಿತು, ನಾನು ದರ್ಶನ ಮಾಡುವಾಗ ಅವರೆಲ್ಲ ಬಂದು ಸ್ವಲ್ಪ ಜಾಸ್ತಿ ಟೂರಿಸ್ಟ್ ಬರ್ತಾರೆ, ಇಲ್ಲಿ ಜನ ಜಾಸ್ತಿ ಬರ್ತಾರೆ, ಇಲ್ಲಿ ಸ್ವಲ್ಪ ಡೆವಲಪ್ ಆಗಬೇಕು ಅಂತ ಅಲ್ಲಿ ಗುರುಗಳೆಲ್ಲ ಸೇರ್ಕೊಂಡು ಕೇಳ್ಕೊಂಡ್ರು. ಮಾಂತೇಶ್ ಅಲ್ಲಿದ್ದರು. ಅವ್ರಿಗೆ ಆ ಟೈಮಲ್ಲಿ ಮಾತು ಕೊಟ್ಟಿದ್ದೆ, ನನಗೆ 100 ನನ್ನ ವಿಶ್ವಾಸ ಇದೆ, 2023 ಬರದೇ ಕಾಂಗ್ರೆಸ್ ಸರ್ಕಾರ ಬಂದರೆ ನಾನು ಮಂತ್ರಿ ಆಗೋದು ಖಚಿತ. ನಾನು ಮಂತ್ರಿ ಆದರೆ ನಿಮ್ಗೆ ಏನು ಹೇಳೋದು ಮಾಡಿಕೊಡ್ತೀನಿ. ಬೈ ಚಾನ್ಸ್ ನಮ್ಮ ಸರ್ಕಾರ ಬಂದಿಲ್ಲ ಅಂದರೆ ನಾನು ಇಲ್ಲಿ ಹೆಂಗೋ ಬಂದಿದ್ದೀನಿ, ನನ್ನ ಕಡೆಯಿಂದ ಮಾತು ಕೊಡ್ತೀನಿ, ನಾನು 50 ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ಮಾತನ್ನು ಹೇಳಿದೆ ನಾನು ಆ ಟೈಮಲ್ಲಿ. ನನಗೆ ನಾನು ಹೇಳ್ದಂಗೆ ನಿಮ್ಮೆಲ್ಲ ಆಶೀರ್ವಾದದಿಂದ 2023 ನನ್ನ ಸರ್ಕಾರ ಬಂತು, ನಾನು ಮಂತ್ರಿನೂ ಆದೆ. ನಾನು ಮಾಂತೇಶ್ ಅಣ್ಣ ಬಂದರು, ಅಣ್ಣ ನೀನು ಮಾತು ಕೊಟ್ಟಿದ್ಯಲ್ಲ ಅಣ್ಣ, ಏನಣ್ಣ ಅಂದೆ. ಅದೇ ನೀನು ಇಲ್ಲಿ ಮಂತ್ರಿ ಆದರೆ ನೀನು ಏನು ಬೇಕಾದ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದ್ದಿಲ್ಲ ಅಣ್ಣ. ಇಲ್ಲಪ್ಪ ನಾನು 50 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ, ನಾನು ಬೇಕಾದ 50 ಲಕ್ಷ ಕೊಡ್ತೀನಿ ಅಂತ ನಾನು ಹೇಳಿದೆ ಮಾಂತೇಶ್ ಅಣ್ಣ. ಬೇಡ ಅಣ್ಣ, ಈಗ ಹೆಂಗೋ ನೀನು ಮಂತ್ರಿ ಆಗಿದೆಯಾ, ಸರ್ಕಾರದಲ್ಲಿ ಆಗಿದೆಯಾ, ಅವ್ರು ಡೆವಲಪ್ಮೆಂಟ್ ಆಗೋಕ್ಕೆ ಎಸ್ಟಿಮೇಟನ್ನು ತಂದಿದ್ರು, 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ, ಇನ್ನೂ 1-1.5 ಕೋಟಿ ಬೇಕಾದರೂ ಅದಕ್ಕೆ ದುಡ್ಡನ್ನು ಕೊಡ್ತೀನಿ. ಅದನ್ನು ನನ್ನ ಅನಿಸಿಕೆ 224 ಕ್ಷೇತ್ರದಲ್ಲಿ ಹೆಚ್ಚಿನ ಒಗ್ಬೋರ್ಡಲ್ಲಿ ಯಾರನ್ನ ದುಡ್ಡು ತೊಗೊಂಡಿದ್ದಾರೆ ಅಂದರೆ ಅದು ಮಾಂತೇಶ್ ಕೋಜಲ್ಗಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇದುವರೆಗೂ 2 ವರ್ಷದಲ್ಲಿ ಒಂದು 3 ಕೋಟಿನ 3.5 ಕೋಟಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, 3.5 ಕೋಟಿ ಕೊಟ್ಟಿದ್ದೀನಿ.
ಇವತ್ತು ತಿರ್ಗಾ ಹೊಸ ಆದೇಶ ಮಾಡ್ಕೊಂಡು ಬಂದಿನಿ, 2,40,00,000 ವಕ್ಫ್ ಬೋರ್ಡ್ ಮಸೀದಿಗಳದ್ದು ಆದೇಶ ಮಾಡಿ ಇಲ್ಲಿ ಮುಂದಿನವರಿಗೆ ಆದೇಶ ಕಾಪಿ ಕೊಡ್ತೀನಿ. ಅದ್ರ ಜೊತೆಯಲ್ಲಿ ಜೈನ್ ಸಮಾಜಕ್ಕೆ 50 ಲಕ್ಷ ರೂಪಾಯಿನ ಅದನ್ನು ಒಂದು ಆದೇಶನ ಮಾಡಿ, ಇನ್ನೊಂದು ಶಾದಿ ಮಹಲ್ನು ಒಂದು 50 ಲಕ್ಷ ಆಲ್ರೆಡಿ ಕೊಟ್ಟಿದ್ದೀನಿ. ಅನ್ಕಂಪ್ಲೀಟ್ ಶಾದಿ ಮಹಲ್ ಅಂತ ಇತ್ತು, ಅನ್ಕಂಪ್ಲೀಟ್ ಶಾದಿ ಮಹಲ್ಗೂ 50 ಲಕ್ಷನ ಕೊಟ್ಟಿದ್ದೀನಿ. ಇವತ್ತು ಆದೇಶ ಕಾಪಿ ತಂದಿದ್ದೀನಿ, 2,40,00,000 ವಕ್ಫ್ ಬೋರ್ಡ್ ಎಲ್ಲ ಮಸೀದಿಗಳಿಗೆ. ಆಮೇಲೆ ಜೈನ್ ಸಮಾಜದ್ದು 50 ಲಕ್ಷ ರೂಪಾಯಿ, ಟೋಟಲ್ 2,90,00,000 ಆದೇಶ ಕಾಪಿಯನ್ನು ತಂದಿದ್ದೀನಿ. ಅವರು ನಿಮ್ಮ ಮುಂದೆನೇ ಅವ್ರಿಗೆ ಕೊಡೋದು ಬಯಸ್ತೀನಿ. ತಗೋಣ ಬಾಣ ಬಾಬಾ ಕೊಡ್ತೀನಿ, ಏನು ಬೇಕಾದ್ರೆ ಕೊಡ್ತೀನಿ ಪಾಪ ನಿಮಗೆ. 2,14,00,000 50 ಲಕ್ಷ ಜೈನ್ ಸಮಾಜದ ಒಂದು 25 ಲಕ್ಷ ವಕ್ಫ್ ಬೋರ್ಡ್ ಮಸೀದಿ. ಇನ್ನು ಏನೇನು ಕೊಡ್ತೀಯಪ್ಪ ನಾನು ಮಾಡ್ಕೊಡ್ತೀನಪ್ಪ ನಿಮ್ಮ ಕೆಲಸ. ಇಲ್ಲಾಂದ್ರೆ ನಾನು ಮಾಡಿ ಬಿಡೋ ಮನುಷ್ಯ ಇಲ್ಲ. ಇದು ಒಂಥರ ಗಮ್ಮತ್ತರ ಫೆವಿಕಲ್, ಒಂಥರ ಫೆವಿಕಲ್ ಅಟ್ಟ ಅಂದ್ಬಿಡ್ತಾರೆ ನೋಡಿ, ಆ ಥರ ಯಾವ ಕಾರಣಕ್ಕೆ ಕೆಲಸ ಆಗೋವರೆಗೂ, ಸ್ಯಾಂಕ್ಷನ್ ಆಗೋವರೆಗೂ ಈ ಬಿಡೋ ಮನುಷ್ಯ ಇಲ್ಲ. ಅದಕ್ಕೆ ಅವ್ನು ಏನು ತೊಗೊಂಡು ಬಂದರು ನಾನು ಕೆಲಸ ಮಾಡಿಕೊಟ್ಬಿಡ್ತೀನಿ. ಏನಕ್ಕಂದರೆ ಬೇರೆ MLAಗೆ ಬರೆದ್ರೆ ಸಾಕು, ಆಗ್ತದಂತ ಹೋಗ್ಬಿಡ್ತದೆ. ಅದು 50% ಆಗ್ತದೋ 50% ಆಗಲ್ಲ. ಇವನು ಮಾತ್ರ ಕೊಡಿದ ತಕ್ಷಣ 100% ಮಾಡಲೇಬೇಕು. ಆ ಮೆಮೊರಿ ನೀವು ಹಂಗೆ ಇದೆ, ನಮ್ಮ ಹಿಂದೆ ಬಿಡಂಗಿಲ್ಲ ಅವನು, ಆಗೋವರೆಗೂ ಬಿಡಲ್ಲ. ಅದಕ್ಕೆ ಇನ್ನು ಬಿಡಬಾರ್ದು ಕೇಳಬಾರ್ದು ಅಂತ ಹೇಳ್ಬಿಟ್ಟು ನಾವೇ ಮುಂಚೆ ಎಲ್ಲ ಕೆಲಸ ಮಾಡಿಕೊಡ್ತೀವಿ. ಅದ್ರ ಜೊತೆ ಇವನ್ನ ಓದ್ತೇವೆ. ಇವತ್ತು ಇನ್ನೊಂದು ಸಂತೋಷದ ಸುದ್ದಿ, ಇವತ್ತು ದಿನ ಇನ್ನೊಂದು ಅಪತ್ರಗಳ ಜೊತೆ ಇನ್ನೊಂದು ಸಂತೋಷ ಸುದ್ದಿ ಅಂದರೆ ಪುರಸಭೆಯಿಂದ ನಗರಸಭೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಖುಷಿಯನ್ನು ತಂದಿದೆ. ಮಾಂತೇಶ್ ಕಾಜಲ್ಗಿಯವರು ಅವ್ರ ತಂದೆ ಕಾಲದಿಂದನೂ ಒಳ್ಳೆ ಕೆಲಸನ ಮಾಡಿ, ಎಲ್ಲ ಕೆಲಸ ಮಾಡಿಲ್ಲ ಅಂದರೆ 5 ಬಾರಿ MLA ಆಗೋಕ್ಕೆ ಸಾಧ್ಯ ಆಗಲ್ಲ. 5 ಬಾರಿ MLA ಮಾಡಿದ್ದಾರೆ ಅಂದರೆ ಅವ್ರು ಇನ್ನೂ ಒಳ್ಳೆ ಕೆಲಸ ಮಾಡಿದ್ದಕ್ಕೇ 5 ಬಾರಿ MLA ಆಗಿದ್ದಾರಂತ ನಾನು ಭಾವಿಸ್ತೀನಿ. ಎಲ್ಲೋ ಒಂದು ಕಡೆ ನನಗೆ ಲೀಡ್ ಬಗ್ಗೆ ನಾನು ಕೇಳಿದೆ, ಎಷ್ಟು ಜನ ಲೀಡ್ ನಿಂದು ಅಂತ. ಇಲ್ಲ ನಾ ಈ ಬಾರಿ 6,900 ಲೀಡ್ ಆಯ್ತಂತ. ಇಂಥ ವ್ಯಕ್ತಿಗಳಿಗೆ ಕನಿಷ್ಠ 50,000 ಲೀಡಲ್ಲಿ ಗೆಲ್ಲಿಸ್ಬೇಕು ನೀವೆಲ್ಲ ಸೇರಿ. ಏನಕ್ಕೆ ತಾಲೂಕು ಅಭಿವೃದ್ಧಿ ಆಗ್ತದೆ, ಇಂಥ ವ್ಯಕ್ತಿ ಸಿಕ್ಕಕ್ಕೆ ಸಾಧ್ಯ ಆಗಲ್ಲ. ಈಗ ನಾನು 5 ಬಾರಿ ನಾನು MLA ಆಗಿದ್ದೀನಿ ಮಾಂತೇಶಣ್ಣ. ನನ್ನ ಕ್ಷೇತ್ರಕ್ಕೆ ನಾನು ಚುನಾವಣೆ ಟೈಮಲ್ಲೇ ಚುನಾವಣೆ ಟೈಮಲ್ಲಿ ನನ್ನ ಕ್ಷೇತ್ರಕ್ಕೆ ಹೋಗಲ್ಲಮ್ಮ. ಒಂದೇ ದಿನ ಹೋಗಿ ಒಂದು ಅರ್ಜಿ ಆಗಿಬಿಟ್ಟು ಒಂದು 3 ಗಂಟೆ ರೋಡ್ ಶೋ ಮಾಡ್ತೀನಿ. ಜನ ನನ್ನ 5 ಬಾರಿ ನನ್ನ ಗೆಲ್ಲಿಸಿದ್ದಾರೆ. ಮೊದಲೇ ಬಾರಿ ನಾನು ಗೆಲ್ಲಿಸಿದ್ದು ಮಾಂತೇಶನ 3,900 ಅಂತರದಲ್ಲಿ ಗೆಲ್ಲಿಸಿದ್ರು ಮೊದಲೇ ಎಲೆಕ್ಷನ್. 2ನೇ ಎಲೆಕ್ಷನ್ 20,000 ಲೀಡಲ್ಲಿ ಗೆದ್ದೆ, 3ನೇ ಎಲೆಕ್ಷನ್ 30,000 ಲೀಡಲ್ಲಿ ಗೆದ್ದೆ, 4ನೇ ಎಲೆಕ್ಷನ್ 39,000 ಗೆದ್ದೆ. ಮೊನ್ನೆ 3 ಗಂಟೆ ನಾನು ಪ್ರಚಾರಕ್ಕೆ ಹೋಗಿರೋದು 55,000 ಅಂತರದಲ್ಲಿ ಲೀಡಲ್ಲಿ ನಾನು ಗೆದ್ದಿದ್ದೀನಿ. ಅಂದರೆ ಜನತಾದಳ, ನನ್ನ ಜನತಾದಳ 3 ಬಾರಿ MLA ಆಗಿದ್ದೀನಿ. ಅವಾಗ ಕಾಂಗ್ರೆಸ್ ಡಿಪಾಸಿಟ್ ಇಲ್ಲ, ಕಾಂಗ್ರೆಸ್ ಬಂದೆ ಜನತಾದಳ ಡಿಪಾಸಿಟ್. ಅಂದರೆ ಜನ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಜನ ಕೈ ಬಿಡಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಒಳ್ಳೆ ಕೆಲಸ ಮಾಡಿದ್ರೆ ಜನ ನೋಡಲ್ಲ, ಪಕ್ಷ ಭೇದ ಜಾತಿ ಏನೇನೂ ನೋಡಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಜನ ಅವ್ರ ಜೊತೆ ಕೈ ಹಿಡಿತಾರಂತ ಹೇಳಿ ಮುಂದಿನ ದಿನ ಅಲ್ಲಿ ಭಾಳ ಸೀನಿಯರ್ ಆಗಿಬಿಟ್ಟಿದ್ದಾರೆ. ಮುಂದಿನ ದಿನ ಅಲ್ಲಿ ಇವ್ರು ನಾನು ಭಾವಿಸ್ತಾ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ನಮ್ಮ ಅಭಿಪ್ರಾಯನ ಹೇಳ್ಬೋದು ಅಷ್ಟೇ. ಅಂದರೆ ಏನಿದ್ರು ನಮ್ಮ ಪಕ್ಷ ಹೈಕಮಾಂಡ್. ಮುಂದಿನ ದಿನ ಅಲ್ಲಿ 5 ಬಾರಿ MLA ಸೀನಿಯರಿಟಿ ಆಗಿದ್ದಾರೆ. ಮುಂದಿನ ದಿನ ಅಲ್ಲಿ ಇವರು ಮಂತ್ರಿ ಆಗಬೇಕಂತ ನೀವೇನು ಭಾವಿಸ್ತಾ ಇದ್ದೀರಾ ನಾನು ಭಾವಿಸಿ ಈಗ ಒಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಸ್ಲಮ್ ಬೋರ್ಡಲ್ಲೋಣ ಈಗ 4 ಎಲ್ಲ ಫ್ರೀ ಮಾಡಿಬಿಟ್ಟು ನಿಮ್ಮಲ್ಲಿ 3rd ಸ್ಟೇಜಲ್ಲಿ ಸ್ಟೇಜ್ ವೈಸ್ ಮಾಡಿಬಿಟ್ಟಿದ್ದೀವಿ ನಾವು. ಫಸ್ಟ್ ಸ್ಟೇಜಲ್ಲಿ 36,789 ಮನೆ ಕೊಟ್ಟಿದ್ದೀವಿ. ಸೆಕೆಂಡ್ ಸ್ಟೇಜಲ್ಲಿ ಬರೋ ತಿಂಗಳು 24ನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, 42,345 ಮನೆ ಕೊಡ್ತಾಯಿದ್ದೀವಿ. 3rd ಸ್ಟೇಜ್ ಮೇದಲ್ಲಿ 3rd ಸ್ಟೇಜಲ್ಲಿ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಕಮಿಷನರ್ ಸಾಹೇಬರು ಏನು ಹೇಳ್ತಾಯಿದ್ರು, 400 ಮನೆಗಳನ್ನು ಈ ಮೈಲುಂಗಲ್ದು 400 ಮನೆಗಳನ್ನು 3rd ಸ್ಟೇಜಲ್ಲಿ ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದು ಎಷ್ಟು ಜನ ಕಷ್ಟ ಆಗಲಿ, ಎಷ್ಟು ಜನ ತೊಂದರೆ ಆಗಲಿ, ಆ ದುಡ್ಡನ್ನು ನಾನು ಕೊಡ್ತೀನಿ. 2026 ಕೊನೆವರೆಗೂ 2,30,000 ಮನೆಗಳು ಕಂಪ್ಲೀಟ್ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ನಾನು ಖಂಡಿತ ಬರೋ ವರ್ಷದವರೆಗೆ ಏನು 10 ವರ್ಷದಿಂದ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. 2,30,000 ಮನೆ ಜನವರಿ 26 ಡಿಸೆಂಬರ್ ಕೊನೆವರೆಗೂ ಆ ಎಲ್ಲ ಮನೆಗಳು ಕೊಡ್ತೀನಿ ಅಂತ ಹೇಳ್ತಾ, ಆಮೇಲೆ ನಮ್ಮ ULB ಸ್ಕೀಮ್ ತಮಗೆಲ್ಲ ಗೊತ್ತೇ ಇದೆ. ಇನ್ನೊಂದು ಸಿಹಿ ಸುದ್ದಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು. ನಮ್ಮ ಸರ್ಕಾರ ಅದು ಚಿಂತನೆ ಇದೆ, ಮನೆ ಮುಖ್ಯಮಂತ್ರಿಗಳದ್ದು ಚಿಂತನೆ ಇದೆ. ULB ಸ್ಕೀಮ್ ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ ಏನು ಇವತ್ತು 1,20,000 ನಾವು ಕೊಡ್ತಾ ಇದ್ದೀವಿ.
1,20,000 4 ಕಂತಲ್ಲಿ ಕೊಡ್ತೀವಿ, ಏನೇನು ಪಾಪ ಆಗಲ್ಲ. 1,20,000 ಮನೆಯನ್ನು ಕಟ್ಟಕ್ಕೆ ಸಾಧ್ಯ. ಮನೆ ಮುಖ್ಯಮಂತ್ರಿಗಳು ಚಿಂತನೆ ಇದೆ, ಅದು ಏನು 1,20,000 ಕೊಡ್ತೀವಿ, ಅದು SC/ST 4 ಲಕ್ಷ ಮಾಡಬೇಕು, ಜನರಿಗೆ 3.5 ಲಕ್ಷ ಮಾಡಬೇಕಂತ ನಮ್ಮ ಸರ್ಕಾರದ ಚಿಂತೆ ಇದೆ. ಮನೆ ಮುಖ್ಯಮಂತ್ರಿಗಳು ಚಿಂತೆ ಇದೆ. ಇವತ್ತು ಮಾಂತೇಶ್ ಕೋಜಲ್ಗಿ ಅವರು ತುಂಬ ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ, ತುಂಬ ಖುಷಿ ಸಂತೋಷನಾಯಿತು. ನಿಮ್ಮ ಜೊತೆ ನಾವು ಇದ್ದೀವಿ. ನಿಮ್ಮ ತಾಲೂಕು ಯಾವತ್ತೂ ನಿಮ್ಮ ಪರ್ಸನಲ್ ಕೆಲಸ ಎಂದೂ ನಮ್ಮ ತಾವು ಬಂದು ಕೇಳಿಲ್ಲ. ನೀವು ಬಂದು ಕೇಳದೆ ನಿಮ್ಮ ತಾಲೂಕು ಅಭಿವೃದ್ಧಿಗೋಸ್ಕರ ನೀವು ಬಂದು ಕೇಳ್ತೀರಾ. ನಿಮ್ಮ ಜೊತೆ ನೀವೇನು ಹೇಳಿದ್ರು ಆ ಕೆಲಸ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಇವತ್ತು ಆಸಿಫ್ ಸೇಠ್ ಅವರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.